ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇವತ್ತು ನಿಮ್ಮ ಒಂದು ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಬಟ್ ಏನಾಗಿದೆ ಅಂತಂದರೆ 2 ದಿನ ನಿಮ್ಮಗಳಿಗೆ ಎಕ್ಸ್ಟೆಂಡೆಡ್ ಮಾಡಿರೋದ್ರಿಂದ ದಿನಾಂಕಗಳನ್ನು ಎಕ್ಸ್ಟೆಂಡ್ ಮಾಡಿದರು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತೇಳಿ 2 ದಿನ ಏನು ಮಾಡಿದರು, ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಇವತ್ತು ಎಕ್ಸೆಪ್ಟೆಡ್ ಹೇಳೋಕ್ಕಾಗೋದಿಲ್ಲ, ಬಂದರೂ ಬರ್ಬೋದು. ನಿನ್ನೆ ತನಕ ಯಾರು ಆಪ್ಷನ್ ಎಂಟ್ರಿ ಮಾಡಿದಾರಲ್ಲ ಆ ಒಂದು ರಿಸಲ್ಟನ್ನು ಇವತ್ತು ಈವ್ನಿಂಗ್ ತನಕನೂ ಕೂಡ ಮೂಕ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಬಹುದು. ಅಂದರೆ ಸ್ಕೆಡ್ಯೂಲ್ ಏನಾದರೂ ತಪ್ಪಿದರೆ ಮತ್ತೇನಾಗುತ್ತೆ ಅಂತಂದ್ರೆ ಫಸ್ಟ್ ರೌಂಡದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಡಿಲೇ ಆಗುತ್ತಾ ಹೋಗುತ್ತೆ. ಸೊ ಈ ಫಸ್ಟ್ ಟೈಮ್ ಈ ಥರ ಆಗಿರುವಂಥದ್ದು, ಈ ವರ್ಷ ಮಾತ್ರ ಈ ಥರ ಆಗಿರುವಂಥದ್ದು. ಪ್ರತಿ ವರ್ಷ ಏನಪ್ಪ ಅಂದರೆ ತಮ್ಮ ಟೈಮಲ್ಲೇ ಏನು ಮಾಡ್ತಿದ್ರು, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೊಡ್ತಾಯಿದ್ರು. ಹೀಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆದರೂ ಕೂಡ ಅದು ಮ್ಯಾನೇಜ್ ಆಗ್ತಾಯಿತ್ತು. ಬಟ್ ಈ ವರ್ಷ ಇದು ಸ್ಕೆಡ್ಯೂಲನ್ನು ಮೀರಿಸಿ ಟೈಮ್ ಟೇಬಲನ್ನು ಚೇಂಜ್ ಮಾಡಿರೋದ್ರಿಂದ ನೋಡ್ಬೇಕು, ಇವತ್ತು ಸಂಜೆ ತನಕ ಬಂದರೆ ಮೂಕ್ ರಿಸಲ್ಟ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ನಿಮ್ಗಳಿಗೆ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದಂತ ಗ್ಯಾರಂಟಿ. ನಾಳೆಗೆ ಆಗುತ್ತೆ, ಆಲ್ಮೋಸ್ಟ್ ನಾಳೆ ಅಂತ ಚಾನ್ಸಸ್ ಇದೆ. ಬಟ್ ಇಲ್ಲಪ್ಪ ನಾವು ಯಾಕೆ ಹಬ್ಬದ ದಿನವೂ ಕೂಡ ಕೆಲಸ ಮಾಡಿದ್ದಾರೆ, ಸಾಫ್ಟ್ವೇರ್ನವರು ಕೆಲಸ ಮಾಡಿದ್ದಾರೆ ಅಂತಂದರೆ ಇವತ್ತು ಸಂಜೆ ತನಕ ನಿಮಗೆ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ನಾಳೆ ಮಧ್ಯಾಹ್ನ ನಂತರ ನಿಮಗೆ ಮೂಕ್ ರಿಸಲ್ಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಯಾವುದಕ್ಕೂ ಕೂಡ ಇವತ್ತು ಬೋರ್ಡ್ ಓಪನ್ ಇದೆ. ನಿನ್ನೆ ಬೋರ್ಡ್ ರಜೆ ಇತ್ತು, ಹೀಗಾಗಿ ನಾವು ಯಾವುದೇ ಥರಂಥ ಮಾಹಿತಿ ಕೇಳಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಬೋರ್ಡ್ ಓಪನ್ ಇರೋದರಿಂದ ಇವತ್ತು ಮಾಹಿತಿಯನ್ನು ಕೇಳಿ ಅಪ್ಡೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ.